ಹೈ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೂ ಕೂಡ 2 ಡೇಸ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡೈಲಿ ಒಂದೇ ಕಂಟೆಂಟ್ ಮಾಡೋದು ಏನು ಮಾಡೋದು ಅಂತ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೋಸ್ಕರ 2 ಡೇಸ್ ನಾನು ಏನು ಮಾಡ್ತೀನಿ ಅದನ್ನೇ ಡೈಲಿ ಲಾಗ್ ಅಂತಂದರೆ ನಮ್ಮ ಡೈಲಿ ಲೈಫಲ್ಲಿ ಏನೇನು ನಡೆಯುತ್ತೆ ಸೊ ಅದನ್ನೇ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇವತ್ತು 2 ಡೇಸ್ದು ವೀಡಿಯೋ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವತ್ತು ಬಂದು ಮಾರ್ನಿಂಗ್ ಸ್ವಲ್ಪ ಬೇಗನೆ ಇದ್ದು ಸ್ವಲ್ಪ ನಾಳೆ ನಾನೇನು ಕನ್ಫ್ಯೂಷನ್ ಅದೇ ಅಂದರೆ 12ಗೆ ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಬಟ್ ನಾನೇನು ಅಂದ್ಕೊಬಿಟ್ಟಿದ್ದೀನಿ ಅಂದರೆ 11th ಇವತ್ತು ನಾಳೆನೇ ಹೋಗ್ಬೇಕು ಎಕ್ಸಾಮ್ಗೆ ಅಂತ ಕನ್ಫ್ಯೂಷನ್ ಆಗಿಬಿಟ್ಟು ಬೇಗ ಬರ್ಕೊಳ್ತಿದ್ದೀನಿ. ನೋಡಿದ್ರೆ ನಂಗೆ ಇನ್ನೂ 1 ಡೇ ಗ್ಯಾಪ್ ಇತ್ತು. ಬಿಕಾಸ್ ನಾನು 10ಗೆ 11 ಅಂದ್ಕೊಬಿಟ್ಟಿದ್ದೆ. ಸೊ ದೇವ್ರ ದಯೆಯಿಂದ ಹೆಂಗೆ ಒಳ್ಳೇದಾಯಿತು ಅಂದ್ಬಿಟ್ಟು ಒಂಚೂರು ಬರೆದಿರಲಿಲ್ಲ ರೆಕಾರ್ಡೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು 4 ಇಯರ್ಸ್ ಆದಮೇಲೆ ಎಕ್ಸಾಮ್ ಬರೀತಾ ಇರೋದು. ಸೊ ನಾನು 4 ಇಯರ್ಸ್ ಎಕ್ಸಾಮೇ ಅಟೆಂಡ್ ಮಾಡಿರಲಿಲ್ಲ. ಸೊ ಈಗ ಸ್ವಲ್ಪ ಬರೀಬೇಕು ಅಂತ ಇಂಟ್ರೆಸ್ಟ್ ಬಂದು ಬರಿತಾ ಇದ್ದೀನಿ. ಸೊ ರೆಕಾರ್ಡ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ರೆಕಾರ್ಡ್ ಇಲ್ಲ ಅಂದರೆ ಒಳಗಡೆ ಸೇರಿಸಲ್ಲ. ಸೊ ಮತ್ತು ಮಾರ್ಕ್ಸು ಕೂಡ ಕೊಡೋಲ್ಲ. ಸೊ ನಮ್ಮ ಟೈಮಲ್ಲಿ ನಮ್ಮ ಬ್ಯಾಚಲ್ಲಿದ್ದಾಗೆಲ್ಲ ನಾವು ಯಾವ ರೀತಿ ಮಾಡ್ತಿದ್ವಿ ಅಂದರೆ ಯಾವುದಾದ್ರೂ ಬೇರೆಯವ್ರ ರೆಕಾರ್ಡ್ ತೊಗೊಂಡು ನಮ್ಮ ನೇಮ್ನ ಚೇಂಜ್ ಮಾಡಿಬಿಟ್ಟು ಕೊಡ್ತಿದ್ವಿ. ಬಟ್ ನಮ್ಮ ಬ್ಯಾಚಲ್ಲಿದ್ದಾಗ ಬರ್ತಿದ್ರೇ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಈಗಂತೂ ಎಲ್ಲ ಫುಲ್ಲು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ನನಗಂತೂ ಯಾಕಾದರೂ ಬರೀತಿದ್ದೀನೋ ಈಗಲೂ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಚೆಕಿಂಗು ಮತ್ತೆಲ್ಲ ಒಂಥರ ಫ್ರೀ. ಅವಾಗೆಲ್ಲ ಸ್ವಲ್ಪ ಫ್ರೀ ಇತ್ತು, ಈಗೆಲ್ಲ ಏನೂ ಫ್ರೀ ಇಲ್ಲ, ಎಲ್ಲ ಒಂಥರ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಎಕ್ಸಾಮ್ ಹಾಲಲ್ಲೂ ಅಷ್ಟೇ ಒಂದು 200 ಮೆಂಬರ್ಸ್ ಮೇಲಿರ್ತಿದ್ವಿ. ಸೊ ಯಾರನ್ನೂ ಅಷ್ಟೊಂದು ಅವ್ರು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಈಗ ಒಂದು 50 ಮೆಂಬರ್ಸ್ ಬರೆಯೋ ಥರ ಆಗ್ಬಿಟ್ಟಿದೆ. ಎಲ್ಲ ಒಂಥರ ಚೇಂಜ್ ಆಗಿಬಿಟ್ಟು ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಸೊ ಅದಾದಮೇಲೆ ಬರೆದೆ ಇವತ್ತು ಫುಲ್ ಡೇನು ಬರೀ ರೆಕಾರ್ಡ್ ಬರೆದಿರೋದೇ ಆಗೈತೆ. ಸೊ ಅದಾದಮೇಲೆ ನಮ್ಮ ಮನೇಲಿ ಸ್ವಲ್ಪ ಇವತ್ತು ಮೋಟ್ರ್ ಕೆಟ್ಟೋಗ್ಬಿಟ್ಟಿತ್ತು. ಸೊ ಬೆಳಗ್ಗೆನೇ ಪಾತ್ರೆ ತೊಳೆಯೋಕ್ಕೆ ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ. ನೀರೊಂದಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನೀರಿದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಹೆಂಗಂದ್ರೆ ಹಂಗೆ ಖರ್ಚು ಮಾಡಿಬಿಡ್ತೀವಿ. ಬಟ್ ನೀರಿಲ್ಲ ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ನೀರು ತೊಗೊಂಡು 3ನೇ ಫ್ಲೋರ್ವರೆಗೂ ತೊಗೊಂಡೋಗ್ಬೇಕು. ಒಂದು ಬಿಲ್ಡಿಂಗ್ಗೆ ತೊಗೊಂಡೋಗೋಷ್ಟೇ ನನಗೆ ಫುಲ್ಲು ಉಸಿರು ಗಟ್ಟಂಗೆ ಆಗ್ಬಿಡ್ತು. ಸೊ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ಲೈಕ್ ಮೋಟಿವೇಶನ್ ಸಿಗುತ್ತೆ. ಸರಿ ಮೋಟಿವೇಶನ್ ಅಂತೀನಿ, ಲೈಕ್ ನಾನು ಸ್ವಲ್ಪ ಸಣ್ಣ ಆಗ್ತೀನಿ ಅನ್ನೋ ಥರ ಪಾಸಿಟಿವ್ ವೈಬ್ಸ್ ತೊಗೊಂಡು ಎತ್ತುತ್ತೀನಿ. ಸೊ ಅದಾದಮೇಲೆ ಹಂಗೆ ಮೇಲೆ ಬಟ್ಟೆ ಎಲ್ಲ ಹಾಕಿದ್ದೆ. ಬಿಸಿಲು ಬಂದಿತ್ತಲ್ವ ಚೆನ್ನಾಗಿ ಒಣಗಿರುತ್ತೆ ಅಂತ ಅಂದ್ಕೊಂಡು ನೋಡೋಣ ಅಂತ ಹೋದೆ. ಆಮೇಲೆ ಮೇಲೂ ಎಲ್ಲ ಕ್ಲೀನೇ ಮಾಡಿರಲಿಲ್ಲ, ಹಂಗೆ ಬರ್ಕೊಂಡೆ ಕುತ್ಕೊಬಿಟ್ಟಿದ್ದೀನಿ. ಮತ್ತೆ ಹೋಗ್ಬಿಟ್ಟಿದ್ದೀನಿ. 12 1 o'clock ಆಗ್ಬಿಟ್ಟಿತ್ತು. ಸೊ ಮೇಲೆಲ್ಲ ಹೋಗಿ ಸ್ವಲ್ಪ ಕಸ ಎಲ್ಲ ಗುಡಿಸ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ಮೇಲಿದ್ರೆ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ, ಕೆಳಗಡೆ ಇದ್ದರೆ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ, ಅದೇ ಆಗ್ಬಿಟ್ಟಿದೆ. ಮತ್ತು 2 ಡೇಸಿಂದನೂ ಮಳೆ ಬರೋ ಥರ ಆಗಿ ಬಟ್ಟೆಗಳೆಲ್ಲ ಸರಿಯಾಗಿ ಒಣಗೇ ಇರಲಿಲ್ಲ. ಅದಕ್ಕೆ 2 ಡೇಸ್ ಹಂಗೆ ಬಿಟ್ಬಿಟ್ಟಿದ್ದೀನಿ, ಬಿಸಿಲಿಗೆ ಚೆನ್ನಾಗಿ ಒಣಗಲಿ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ಗಲೀಜಾಗಿತ್ತು ಮನೆ. ಸೊ ಏನಪ್ಪ ಹಂಗೆ ತೋರಿಸೋದು ಅಂತ ಅಂದ್ಬಿಟ್ಟು ಫುಲ್ ಕ್ಲೀನ್ ಎಲ್ಲ ಮಾಡಿ ಕೆಳಗಡೆ ಬಂದೆ. ಸೊ ಅದಾದಮೇಲೆ ಕೂಡ ಒಂದು 6ಗೇನೋ ಮುಗಿಸಿದ್ದೀನಿ. ಅಷ್ಟು ಇತ್ತು ಬರೆಯೋದು. ಒಂದು ರೆಕಾರ್ಡ್ ಫುಲ್ಲು ಅಂದರೆ ಒಂದು 100 ಪೇಜ್ ಫುಲ್ಲು ಬರೆದಿದ್ದೀನಿ ಅನಿಸುತ್ತೆ. ಸೊ ಅದಾದಮೇಲೆ ನನಗೆ ಯಾವಾಗ ಹೋಗಿ ಈ ಥರ ಆಚೆ ಹೋಗಿ ನೋಡ್ತಾ ಇರ್ತೀನಿ ಏನಾದರೂ ಇನ್ಸಿಡೆಂಟ್ ನಡೀತಾ ಇರುತ್ತಾ ಅಂತ. ಬಟ್ ನಾನು ಅಲ್ಲಿ ನೋಡಿದಾಗೆಲ್ಲ ಏನಾನ ಒಂದು ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ನಮ್ಮ ಮನೆಗಳಲ್ಲಿ ಟೈಮ್ ಪಾಸ್ ಅಂದರೆ ನಾಯಿ ಬೆಕ್ಕೆ ತುಂಬಾ ಇದ್ದಾವೆ ಮನೆಗಳಲ್ಲಿ. ನನಗೆ ಅದರಲ್ಲೇ ಒಂದು ಟೈಮ್ ಪಾಸ್ ಆಗುತ್ತೆ ಮಾತಾಡಿಸ್ಕೊಂಡು. ಅದಾದಮೇಲೆ ಸ್ವಲ್ಪ ಊಟ ಮಾಡಿದೆ. ಊಟ ಅಂತೂ ನನಗೆ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಆಗ್ತಿಲ್ಲ. ಈ ನಡುವೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಊಟ ಎಲ್ಲ ಆದಮೇಲೆ ಪಾತ್ರೆ ನೋಡ್ತಾ ಇರ್ಬೋದು, ನೀರಿಲ್ಲ ಅಂತ ಹೇಳಿದ್ನಲ್ಲ, ತುಂಬಾ ಪಾತ್ರೆಗಳು ಬಿದ್ದುಬಿಟ್ಟಿತ್ತು. ಸೊ ನನಗೆ ಕಿಚನ್ ಹೇಳಿದ್ನಲ್ಲ, ಒಂದು ದಿನಕ್ಕೆ ಒಂದು 10 ಟೈಮ್ಸ್ ಆದರೂ ಮಿನಿಮಮ್ ಒಂದು 5-6 ಟೈಮ್ಸ್ ಆದರೂ ಟೀ ಕುಡಿತೀನಿ. ಕುಡ್ದಿಲ್ಲ ಅಂದರೆ ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತೆ. ನನಗೆ ಒಂಥರ ತಲೆನೋವೇ ಬಂದಂಗೆ ಆಗ್ಬಿಡುತ್ತೆ. ಆಮೇಲೆ ಏನಾದರೂ ಬರಿಬೇಕಾದ್ರೂ ಅಷ್ಟೇ ಫೋನಲ್ಲಿ ಇವತ್ತು ಫುಲ್ಲು ಲಾಗ್, 1 ನಿಮಿಷನೂ ಬಿಡ್ದಂಗೆ ಬೇರೆಯವ್ರ ಲಾಗ್ ನೋಡ್ಕೊಳ್ಳೋದು, ಟಿ ವಿ ಓಡ್ತಾ ಇರಬೇಕು. ಬಟ್ ಹಂಗೆ ಕೂತ್ಕೊಂಡು ಬರೀತಿದ್ರೆ ಬೇರೆದೆಲ್ಲ ತಲೆಗೆ ಯೋಚನೆ ಬಂದುಬಿಡುತ್ತೆ. ಸೊ ಏನೂ ಬರೆಯೋಕ್ಕಾಗಲ್ಲ. ಹಂಗೆ ಸುಮ್ಮನೆ ನಾನು ಹಂಗೆ ವೀಡಿಯೋ ಮಾಡೋಣ ಅಂತ ಹಂಗೆ ಇಟ್ಟೆ. ವೀಡಿಯೋ ಇಟ್ಟಿಟ್ಟಾದಮೇಲೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಬರಿತಾ ಇದ್ದೆ. ಸೊ ಅವಾಗೆಲ್ಲ ನನ್ನ ಕಾಲೇಜ್ ಡೇಸೇ ನೆನಪಾಯಿತು. ಯಾಕಂತ ಅಂದರೆ ಲೈಕ್ ಯಾರಾದರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರಪ್ಪ ನಮ್ಮ ಕಾಲೇಜಲ್ಲಿ ಇದ್ದಿದ್ದು ಬಾಯ್ಸ್ ಎಲ್ಲನೂ ಅಷ್ಟೇ, ಗರ್ಲ್ಸ್ ಕೂಡ ತುಂಬ ಹಂಗೆ ಸಪೋರ್ಟ್ ಮಾಡ್ತಿದ್ರು. ಒಂಥರ ರೌಡಿ ಬೇಬಿ ಥರ ನೋಡ್ತಾಯಿದ್ರು ನನ್ನ. ಸೊ ಅವದೆಲ್ಲ ನೆನಪಾಯಿತು ನನಗೆ. ಇವಾಗಂತೂ ಯಾರು ಏನು ಕೇರೆ ಮಾಡಲ್ಲ, ಅವ್ರದ್ದಾಯಿತು ಅವ್ರ ಪಾಡಾಯಿತು ಅಂತ ಇದ್ದಾರೆ. ಸೊ ಅದಾದಮೇಲೆ ಹಂಗೆ ಯೋಚನೆ ಮಾಡ್ತಿದ್ದೆ ಮಧ್ಯಾಹ್ನ. ಈ ನಡುವೆ ಅಂತೂ ಮನೇಲಿದ್ದರೆ ಏನು ಸಿಕ್ಕಿದ್ರು ತಿಂತಾನೇ ಇರ್ತೀನಿ, ಬಾಯಿ ಆಡಿಸ್ತಾನೆ ಇರಬೇಕು ಅನಿಸುತ್ತೆ. ಏನಾದರೂ ಔಟ್ಸೈಡ್ ಹೋದ್ರೇ ಸ್ವಲ್ಪ ಫುಡ್ ಕಂಟ್ರೋಲ್ ಆಗುತ್ತೆ ಅನಿಸುತ್ತೆ. ಇಲ್ಲ ಅಂದರೆ ಏನು ಸಿಗುತ್ತೋ ಅದನ್ನೇ ತಿಂದು ನಾನಂತೂ ದಪ್ಪನೇ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಸಣ್ಣ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ.
ಅನ್ಕೋತಾನೆ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ನಾನು ಮನಸ್ಸು ಯಾವಾಗ ಮಾಡ್ತೀನೋ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಜಾಸ್ತಿ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ. ಸೊ ಅದರಿಂದ ಕಂಫರ್ಟಬಲ್ ಆಗಿರೋ ಬಟ್ಟೆಗಳು ಹಾಕೋಕ್ಕಾಗ್ತಿಲ್ಲ, ಜೀನ್ಸು ಹಾಕೋಕ್ಕಾಗ್ತಿಲ್ಲ. ಮತ್ತು ಜೀನ್ಸ್ ಏನಾದರೂ ಹಾಕಿದ್ರೆ ನನ್ನೇ ನೋಡ್ಕೊಳಕ್ಕಾಗ್ತಿಲ್ಲ. ನಾನು ಫಸ್ಟ್ ಬಿಫೋರ್ ಲೈಕ್ ಇದ್ದಿದ್ದಕ್ಕೂ ಈಗಿರೋದಕ್ಕೆ ಫುಲ್ಲು ಡಬಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ನನಗೆ ಒಂಥರ ಅಸಹ್ಯ ಆಗುತ್ತೆ ನೋಡೋದಕ್ಕೆ. ದೇವರು ಎಂತಕ್ಕೆ ಆ ಥರ ಚೇಂಜಸ್ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಸೊ ಫಸ್ಟ್ ಇರೋ ಥರನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸ್ತಿದೆ. ಅವಾಗೆಲ್ಲ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಬಟ್ ಇವಾಗಿದೆ ಬಟ್ಟೆಗಳು, ಬಟ್ ನಾನು ಚೆನ್ನಾಗಿಲ್ಲ. ನನಗಂತೂ ಒಂದೊಂದ್ಸತಿ ನನಗೆ ನೋಡಿ ನನಗೇ ಇಷ್ಟ ಆಗೋಲ್ಲ. ಸ್ವಲ್ಪ ಜಾಸ್ತಿ ದಪ್ಪನೇ ಇದ್ದೀನಿ ಅನಿಸುತ್ತೆ. ಮತ್ತು ನನಗೆ ಯಾವ ಥರ ಅಂದರೆ ಹಾಫ್ ಸ್ಲೀವೆಲ್ಲ ಹಾಕೋಕ್ಕೆ ಇಷ್ಟ, ಬಟ್ ನನ್ನ ಕೈ ಸ್ವಲ್ಪ ಅದು ಕೆಲವೊಬ್ರು ಹೇಳ್ತಾರೆ ನಿಮ್ಮ ಫೇಸೇ ಬೇರೆ ಕಲರ್ ಇದೆ, ಕೈಯೇ ಬೇರೆ ಕಲರ್ ಇದೆ ಅಂತ. ಸೊ ಅದು ನಾನು ಬ್ಲ್ಯಾಕ್ ಇರೋದಲ್ಲ, ಬ್ಲ್ಯಾಕೇ ಇದ್ದೀನಿ, ಬ್ಲ್ಯಾಕ್ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂತ ಅಂದರೆ ಕೈಗೆ ನನಗೆ ಫುಲ್ಲು ಹುಟ್ಟಿದಾಗಿಂದನೇ ಹುಟ್ಟು ಮಚ್ಚೆ ಇದೆ. ಸೊ ಅದರಿಂದ ಆ ಥರ ಕಲರ್ ಇದೆ. ಲೈಕ್ ಬೆನ್ನಿಂದನೂ ಕೂಡ ಅಷ್ಟೇ, ನನಗೆ ಬೆನ್ನಲ್ಲೇ ಒಂದು ಕಲರ್ ಇದೆ, ಕೈಯೇ ಒಂದು ಕಲರ್ ಇದೆ, ಕೈಯಲ್ಲೇ 2 ಕಲರ್ ಥರ ಬರುತ್ತೆ. ಸೊ ಅದು ಮಚ್ಚೆ ನನಗೆ. ಸೊ ಅದು ಏನೇ ಡಿಟ್ಯಾನ್ ಮಾಡಿಸಿದ್ರು ಅಷ್ಟೇ, ಒಂಥರ ಏನೇ ಮಾಡಿಸಿದ್ರು ಕೂಡ ನನಗೆ ಹಂಗೆ. ನಾವು ಲೈಕ್ ಒಂದು ಡಾಕ್ಟರ್ ಹತ್ರನೇ ಕೇಳಿದ್ವಿ, ಅವ್ರು ಹೇಳಿದರು ನಿಮ್ದು ಯಾವುದೇ ಕಾರಣಕ್ಕೂ ಆಗಲ್ಲ, ಅದು ಹುಟ್ಟಿಂದನೇ ಬಂದಿರೋದ್ರಿಂದ ಅದು ಹಂಗೆ ಇರುತ್ತೆ ಅಂತ ಹೇಳಿದರು. ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ಕೈನ. ಆ ಥರ ಎಲ್ಲ ಇಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ಸ್ಟಾದಲ್ಲೂ ಅಷ್ಟೇ ಲೈಕ್ ಏನಪ್ಪ ಲೈಫ್ ಇದು ವೆಯ್ಟ್ ಲಾಸ್ ಜರ್ನಿ ಮಾಡೋಣ ಅಂತಲೂ ಜರ್ನಿದು ವೀಡಿಯೋ ಮಾಡಿ ಹಾಕೋಣ ಅನ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ 3 days ಎಕ್ಸಾಮ್ ಇದೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ಅವಾಗೆಲ್ಲ ವಾಕಿಂಗ್ ಕೂಡ ಹೋಗ್ತಿದ್ದೆ. ಇವಾಗ ವಾಕಿಂಗೂ ಹೋಗ್ತಿಲ್ಲ, ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಟೈಮ್ ಆಗುತ್ತೆ ಅದೆಲ್ಲ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ವೀಡಿಯೋ ಈ ರೀತಿ ಇತ್ತು ಅನಿಸುತ್ತೆ. ಸೊ ಏನಾದರೂ ತುಂಬಾ ಲೈಕ್ ಎಲ್ಲರೂ ಲೈಫು ಒಂದೇ ಥರ ಇರೋದಿಲ್ಲ, ಒಬ್ಬರು ಲೈಫ್ ಸ್ಟೈಲ್ ಒಂಥರ ಇರುತ್ತೆ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಮದುವೆ ಆದಮೇಲೆ ಓದ್ತೀನಿ ಅನ್ನೋದು ದೊಡ್ಡ ಕನಸಾಗಿತ್ತು, ಬಟ್ ಅದು ಆಗ್ತಿದೆ. ಬಟ್ ನಮ್ಮ ಅಮ್ಮರ ಮನೇಲಿ ಇದ್ದಿದ್ದರೆ ನಾನು ಓದೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಅಲ್ಲಿರೋ ಸಿಚುವೇಶನ್ಸು ಮತ್ತು ಅಲ್ಲಿನ ಪರಿಸ್ಥಿತಿ ಬೇರೆ ಇತ್ತು. ಬಟ್ ಮದುವೆ ಆದಮೇಲೆ ಬೇರೆ ಇರುತ್ತೆ. ಸೊ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಲೈಕ್ ಆ ಟೈಮಲ್ಲಿ ಮೂಮೆಂಟ್ ನಾವು ಏನು ಎಂಜಾಯ್ ಮಾಡಬೇಕು ಅದನ್ನೇ ಎಂಜಾಯ್ ಮಾಡಿಬಿಡ್ಬೇಕು. ಲೈಕ್ ಮದುವೆ ಆದಮೇಲೆ ಹೋಗ್ತೀವಿ, ಅಕಸ್ಮಾತ್ ಬೇರೆ ಏನೋ ಮಾಡ್ತೀವಿ ಅಂದರೆ ಅದೆಲ್ಲ ಆಗದೇ ಇರೋ ಮಾತು. ಸೊ ನಾನೇನು ಹೇಳೋಕ್ಕೆ ಬಂದೆ ಅಂತ ಅಂದರೆ ಲೈಕ್ ಹಿಂಗೆ ಇರುತ್ತೆ ಲೈಫ್ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಪ್ರಮೋಷನ್ ಹೇಳ್ತೀನಿ, ಬಟ್ ಯಾವಾಗಲೂ ಅದನ್ನೇ ಹೇಳ್ತೀನಿ ಅಂತಲ್ಲ. ಲೈಕ್ ಒಂದು ವಾರ ಕಂಟಿನ್ಯೂಸ್ ಆಗಿ 1 ಡೇಗೆ 3-4 ಪ್ರಮೋಷನ್ ಇತ್ತು. ಸೊ ಆ ಟೈಮಲ್ಲಿ ಏನು ಹಿಂಗೆ ಬಂದ್ಬಿಡುತ್ತೆ ಅನ್ನೋ ದುರಹಂಕಾರ, ದೌಲತ್ತು ಮತ್ತು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಈಗ ಉಳ್ಕೊತೀನಂದ್ರೂ ಇನ್ನೂ 1 ತಿಂಗಳಲ್ಲ, ಯಾವುದು ಕೂಡ ಒಂದು ಬರ್ತಿಲ್ಲ. ಹಂಗಿರುತ್ತೆ ಲೈಫ್ ಅಲ್ವಾ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಅದಾದಮೇಲೆ ಮನೇಲಿದ್ರಂತೂ ನಾನಂತೂ ಫುಲ್ಲು ಒಂಥರ ಲೇಸಿ ಥರ ಏನಾದರೂ ತಿನ್ನೋಕ್ಕಿದ್ರೆ ಸಾಕು ಅನಿಸ್ತಾ ಇರುತ್ತೆ. ಮತ್ತು ಪದೇ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಸೊ ಅದೆಲ್ಲ ಮಾಡಿ ಪಾತ್ರೆ ತೊಳೆಯೋಕ್ಕೆ ನೀರು ಇರಲಿಲ್ವ, ಮತ್ತು ಸಿಂಕಲ್ಲಿ ನೀರೆಲ್ಲ ಎತ್ಕೊಂಡು ಬಂದು ಪಾತ್ರೆ ತೊಳೆಯೋಕೆ ಕುತ್ಕೊಂಡೆ. ಇವತ್ತೇನು ಮಾಡಿದೆ ಅಂದರೆ ಒಂದು ಹೊಸ ಫೋನು. ಸೊ ಅದು ಸ್ವಲ್ಪ ಗ್ಲಾಸ್ ಥರ ಜಾರುತ್ತೆ, ಕೈಲೆಲ್ಲ ಎಣ್ಣೆ ಹಾಕಿದ್ರೆ ಹಂಗೆ ಇಟ್ಕೊಂಡ್ರೆ ಜಾರುತ್ತೆ. ಹಾಲ್ ಆಯಿತು, ಇನ್ನೊಂದು ಹಾಲ್ ಆಯಿತು, ಪ್ರೇಯರ್ ರೂಮ್ ಆಯಿತು. ಅದರಿಂದ ಹೀಗೆ ಸೀದಾ ಬರುವಾಗ ಸೊ ಈ ವಿಡಿಯೋವನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಲಾಂಗ್ ಆಗಿದೆ. ಇನ್ನು ಕೂಡ ನಿಮ್ಮ ಜೊತೆ ತುಂಬ ಶೇರ್ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡಿ. ಯಾವತ್ತೂ ಆ ಥರ ಮಾಡೋದು ಬೇಡ. ನಿಧಾನ ಆದರೂ ಪರವಾಗಿಲ್ಲ, ಸೇಫಾಗಿ ಸಿಕ್ಕಿನ ಜಾಗದಲ್ಲಿ ಇದು ಮಾಡೋಣ ಅಂತ ಅಂದ್ಕೊಂಡು ಇವತ್ತಂತೂ ಅದೊಂದು ದೊಡ್ಡ ಎಡವಟ್ಟಾಯಿತು ನಮ್ಮದು. ಸೊ ಇದೊಂದಿತ್ತು ಇವತ್ತು ವೀಡಿಯೋ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ.